ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಹಿಲ್ಡ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ. ಆನಂತರ ಆಸ್ಪತ್ರೆಯಲ್ಲೂ ಇರಬೇಕಾಗಿ ಬರುತ್ತೆ. ಈ ಕಡೆ ವೆಂಕಟರಮಣ ತನಗೆ ಪಾಲಿಗೆ ಬಂದಿದ್ದಂತಹ ದತ್ತಿ ಜಮೀನನ್ನು ಬಿಟ್ಟುಕೊಟ್ಟಿದ್ದರಿಂದ ಅದರ ಉಳುಮೆ ಮಾಡ್ತಿದ್ದಂತಹವನು ಆ ಒಂದು ಹೊನ್ನ ಅನ್ನೋನು ಅವನು ತಂದುಬಿಟ್ಟು ಅಲ್ಲಿ ಬೆಳೆದಂತಹ ಕಡ್ಡಿ ಕಾಳುಗಳು ಹುಲ್ಲುಗಳು ಪ್ರತಿಯೊಂದನ್ನು ತಂದು ಇವನ ಮನೆ ಹತ್ರ ಒಟ್ಟುಬಿಟ್ಟು ಹೋಗ್ತಾನೆ. ಆಗ ಮಲ್ಲೇಶಿನ ಇವನು ಕೇಳ್ತಾನೆ, ಕಾಳಿಂಗ ನೀನು ಅದನ್ನೆಲ್ಲ ಯಾಕೆ ತಗೊಂಡೆ, ಜೊತೆಗೆ ಈಗ ಅವನಿಗೆ ದತ್ತಿ ಜಮೀನು ಇಲ್ಲ ಅಂದರೆ ಅವನ ಜೀವನ ಹೇಗೆ ಮಾಡ್ತಾನೆ ಇತ್ಯಾದಿ ಎಲ್ಲ ಕೇಳ್ತಾನೆ. ಆ ನಂತರ ಅವನಿಗೇನೆ ಅಂದರೆ ಕಾಳಿಂಗನಿಗೇನೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ಎಲ್ಲ ಪೂಜಾ ಸಾಮಗ್ರಿಗಳನ್ನ ತೊಗೊಂಡು ಹೋಗಿ ಪೂಜೆ ಆದ ನಂತರ ನನಗೆ ಪ್ರಸಾದವನ್ನು ತಂದು ಕೊಡು ಅಂಥೇಳಿ ಹೇಳ್ತಾನೆ. ಕತೆ ಮುಂದುವರಿಸೋಣ. ಈ ಮಾತಿಗೆ ಮಲ್ಲೇಶಿ ಮರು ಮಾತಾಡೋದಿಲ್ಲ. ಯಾಕೆ ಸುಮ್ಮನಾದೆ ಅಂತ ಕಾಳಿಂಗ ಕೇಳ್ತಾನೆ. ಒಂದು 5 ನಿಮಿಷ ಅನುಮಾನಿಸಿದ ಮೇಲೆ ಮಲ್ಲೇಶಿ ಹೇಳ್ತಾನೆ, ಸರ್ ನಿಜ ಹೇಳಿದ್ರೆ ನೀವು ಸೆಟ್ ಮಾಡ್ಕೋಬಾರದು ಅಂದಾಗ, ಇಲ್ಲ ಹೇಳು ಪರವಾಗಿಲ್ಲ ಅಂತ ಕಾಳಿಂಗ ಹೇಳ್ತಾನೆ. ನಿಮ್ಮ ಹೆಸರು ಹೇಳಿದ್ರೆ ಅವರು ಸಾಮಾನು ಇಸ್ಕೊಳ್ಳೋಕ್ಕಿಲ್ಲ, ನಿಮ್ಮ ಹೆಸರಲ್ಲಿ ಪೂಜೆನೂ ಮಾಡೋಕ್ಕಿಲ್ಲ, ಪ್ರಸಾದನೂ ಕೊಡೋಕ್ಕಿಲ್ಲ, ನನಗೆಲ್ಲ ಗೊತ್ತೈತೆ ಅಂತಾನೆ. ಕಾಳಿಂಗನಿಗೆ ಈ ಮಾತು ಕೇಳಿ ಕಪಾಳಕ್ಕೆ ಹೊಡೆದ ಹಾಗೆ ಅನಿಸುತ್ತೆ. ಆದರೆ ಅವನು ತನ್ನನ್ನು ತಾನು ಸುಧಾರಿಸ್ಕೊತ ಹೇಳ್ತಾನೆ, ನಾನು ಹೇಳಿದ್ದು ಹಾಗಲ್ಲಪ್ಪ, ನೀನೇ ನಿನ್ನ ಸ್ವಂತ ಸೇವೆ ಅಂತ ಮಾಡಿಸು, ನಿನ್ನ ತಂದೆ ಹೆಸರಲ್ಲಿ ಅಥವಾ ತಾಯಿ ಹೆಸರಲ್ಲಿ ಮಾಡಿಸೋದು ಅಂತ ಹೇಳು, ಮನೆಯಲ್ಲೂ ತಿಂತೀನಿ ಕೊಡಿ ಅಂತ ಹೇಳ್ಬಿಟ್ಟು ಪ್ರಸಾದ ಇಸ್ಕೊಂಡು ಬಾ, ನನಗೆ ಕೊಡು ಅಂತ ಹೇಳ್ತಾನೆ. ಮಲ್ಲೇಶಿ ಈ ಸೂಚನೆಗೆ ಒಪ್ಕೋತಾನೆ. ಆದರೆ ತಾನು ಈ ಥರ ಮಾಡಿದ್ದು ಒಂದಲ್ಲ ಒಂದು ದಿನ ಜೋಯಿಸರಿಗೆ ತಿಳಿದು ಬಿಟ್ರೆ ಮುಂದೇನು ಗತಿ ಅಂತ ಯೋಚನೆ ಮಾಡ್ತಾನೆ. ಜೋಯಿಸರಿಗೆ ತಾನು ಈ ಥರ ಮಾಡಿರೋದೇನಾದರೂ ತಿಳಿದ್ರೆ ಇನ್ನು ಮುಂದೆ ಅವನು ತನ್ನನ್ನು ಮಾತು ಆಡಿಸೋದಿಲ್ಲ. ಆದರೆ ತನ್ನ ದಣಿ ಹೇಳಿದ ಮಾತನ್ನು ಅಷ್ಟು ತೀವ್ರವಾಗಿ ನಿರಾಕರಿಸೋದು ಕೂಡ ಮಲ್ಲೇಶಿಗೆ ಕಷ್ಟ ಅನಿಸುತ್ತೆ. ಇವರು ಈಗ ಯಾಕೆ ಹೀಗೆ ಮಾಡಿಸ್ತಾ ಇದ್ದಾರೆ? ಹೆಂಡತಿಗೆ ಕಾಯಿಲೆ ಆಗಿದ್ದಕ್ಕೆ ಏನಾದರೂ ಹರಕೆ ಕಟ್ಕೊಂಡಿದ್ದಾರಾ, ಅಥವಾ ತಾಯಿಗೆ ತಿಥಿ ಮಾಡಿದ್ದಕ್ಕೆ ಇವ್ರಿಗೆ ಅಥವಾ ಇವ್ರ ಹೆಂಡತಿಗೆ ಈಗ ರೋಗ ಬಂತ, ಅದನ್ನು ಕಳ್ಕೊಳ್ಳೋಕ್ಕೆ ಇವ್ರು ಪೂಜೆ ಮಾಡಿಸ್ತಿರ್ಬಹುದಾ ಅಂತ ಹಲವಾರು ಊಹೆಗಳನ್ನು ಮಲ್ಲೇಶಿ ಮಾಡ್ಕೊಳ್ತಾನೆ. ಹಾಗೆಯೇ ಈ ಸಂದರ್ಭದಲ್ಲಿ ತನ್ನದು ಕೂಡ ಒಂದು ಪಾತ್ರ ವಹಿಸೋದು ಅವನಿಗೆ ಒಂದು ರೀತಿಯ ರೋಮಾಂಚನ ಅಂತ ಅನಿಸುತ್ತೆ. ಸೈಕಲಲ್ಲಿ ಹೋಗಿ ಎಲ್ಲ ಸಾಮಾನು ತಗೊಂಡು ಬರ್ತಾನೆ. ಸಂಜೆ ವೆಂಕಟರಮಣ ಜೋಯಿಸ್ರ ಮನೆಗೆ ಹೋದಾಗ ಆತ ಮನೆಯಲ್ಲೇ ಇರ್ತಾನೆ. ನಾಳೆ ಏನು ವಿಶೇಷ ಅಂತ ಅವ್ರು ಕೇಳಿದ್ದಕ್ಕೆ, ಏನೂ ಇಲ್ಲ ಸ್ವಾಮಿ, ನಮ್ಮ ತಾಯಿಯವರ ಹೆಸರಲ್ಲಿ ಮಾಡಿಸ್ಬೇಕು ಅಂತ ಕನಸ್ನಾಗ ಬಂತು, ಅಮ್ಮ ಹೆಸರು ಬಸಮ್ಮ ಅಂತ ಹೇಳ್ತಾನೆ. ಮರುದಿನ ಮಲ್ಲೇಶಿ ಎದ್ದು ಸ್ನಾನ ಮಾಡಿಕೊಂಡು ಗುಡಿಗೆ ಹೋಗ್ತಾನೆ. ಪೂಜೆ ಆದಮೇಲೆ ಅವನು ಮಧ್ಯಾಹ್ನ ಮತ್ತು ರಾತ್ರಿ ಸಹ ಅಡುಗೆ ಮಾಡ್ಕೊಳ್ದೇ ಇರೋ ಹಾಗೆ ಜೋಯಿಸರು ಅಡಿಕೆ ಪಟ್ಟೆನಲ್ಲಿ ತುಂಬ ಪ್ರಸಾದವನ್ನು ಕಟ್ಟಿಕೊಡ್ತಾರೆ. ಆ ದಿನ ಪೂಜೆ ಹೊತ್ತಿಗೆ ಬಂದಿದ್ದಂತಹ 10-12 ಜನ ಇತರ ಭಕ್ತರಿಗೂ ಕೂಡ ಮಲ್ಲೇಶಿಯ ಸೇವೆಯ ಪ್ರಸಾದನೆ ಕೈ ತುಂಬ ದಕ್ಕತ್ತೆ. ಕಾಳಿಂಗ ಕೂಡ ಆ ದಿನ ಉಪವಾಸ ಇದ್ದು ಸ್ನಾನ ಮಾಡಿರ್ತಾನೆ. ಮನೆಗೆ ಬಂದ ಮಲ್ಲೇಶಿ ತಾನೇ ಪೂಜಾರಿ ಥರ ಆಗಿ ಅವನಿಗೂ ಜಾಕನ್ಗೂ ಪ್ರಸಾದ ಕೊಡ್ತಾನೆ. ಈಗ ಹಿಲ್ಡ ಮನೆಯಲ್ಲಿದ್ದಿದ್ರೆ ಅನ್ನೋ ಒಂದು ಕಲ್ಪನೆ ಪ್ರಸಾದ ತಿನ್ನುವಾಗ ಕಾಳಿಂಗನಿಗೆ ಬರುತ್ತೆ. ಅವಳಿದ್ರೆ ತಾನು ಹೇಗೆ ಪೂಜೆ ಆದರೂ ಮಾಡಿಸ್ತಿದ್ನಾ ಅಥವಾ ಇಲ್ವಾ ಅನ್ನೋ ಒಂದು ಸಂಶಯನೂ ಕಾಳಿಂಗನಿಗೆ ಹುಟ್ಟುತ್ತೆ. ಇದು ಯಾಕೆ ಹೀಗೆ ನನ್ನ ಮನಸ್ಸಿಗೆ ಬಂತು ಅನ್ನೋ ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಎದ್ದು ನಿಂತ್ಕೊಳ್ಳುತ್ತೆ. ಗಂಭೀರವಾಗಿ ಯೋಚಿಸೋಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಸುಮಾರು 20 ದಿನ ಆಸ್ಪತ್ರೆಯಲ್ಲಿದ್ದು ಹಿಲ್ಡ ಮಗು ಜೊತೆ ಮನೆಗೆ ಬರ್ತಾಳೆ. ಅವಳ ರೋಗ ಗುಣ ಆಗಿರುತ್ತೆ. ಆದರೆ ಅದನ್ನು ಗುಣಪಡಿಸೋ ಕ್ರಮದಲ್ಲಿ ವೈದ್ಯರು ಸ್ತನಗಳಲ್ಲಿ ಹಾಲು ಉತ್ಪತ್ತಿ ಆಗೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಹಾಲನ್ನು ನಿಲ್ಲಿಸದೆ ಒಳಗಡೆ ಇರೋ ಗಾಯವನ್ನು ಮಾಯಿಸೋದು ಕೂಡ ಸಾಧ್ಯ ಇರೋದಿಲ್ಲ. ಹಾಗಾಗಿ ಮುಂದಿನ ಹೆರಿಗೆಯಲ್ಲಿ ಹಾಲು ಉತ್ಪತ್ತಿಯಾದಾಗ ಮತ್ತೆ ನಿಮಗೆ ಇದೇ ಥರ ಆಗಬಹುದೋ ಏನೋ, ಈಗಲೇ ಹೇಳೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಮಗುವಿನ ಸಮಸ್ಯೆ ಒಂದು ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಹಾಲು ಉಡಿಸ್ತಿದ್ದ ನರ್ಸು ತನ್ನ ನೌಕರಿ ಬಿಟ್ಟು ಇವ್ರ ಮನೆಗೆ ಬರೋ ಹಾಗಿರೋದಿಲ್ಲ. ಮತ್ತು ಯಾರು ಕೂಡ ಹೀಗೆ ಹಣಕ್ಕೆ ಅಂತ ತನ್ನ ಮಗುವಿಗೆ ಸೇರಬೇಕಾದ ಹಾಲನ್ನು ಬೇರೆ ಮಗುಗೆ ಕುಡಿಸೋಕ್ಕೆ ಸಿದ್ಧರಿರೋದಿಲ್ಲ. ಈ ಮಗುವಿನ ಸ್ವಭಾವ ಕಾಳಿಂಗನಿಗೆ ಮಾತ್ರ ಅಲ್ಲ, ವೈದ್ಯರಿಗೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಎಷ್ಟೇ ಮೃದುವಾದ ನಿಪ್ಪಲ್ಲಿಟ್ಟು ಸೀಸೆಯನ್ನು ಕಂಕಳ ಹತ್ರ ಇಟ್ಕೊಂಡು ಕುಡಿಸೋಕೆ ಹೋದರೂ ಕೂಡ ಅದು ಬಾಯಿ ಹಚ್ತಾನೆ ಇರಲಿಲ್ಲ.
ನೇರವಾಗಿ ಎದೆ ಹಾಲೆ ಅದಕ್ಕೆ ಬೇಕು. ತನ್ನ ಈ ಹಠದಿಂದಲೇ ಅದು ಸತ್ತೇ ಹೋಗುತ್ತೇನೋ ಅಂತ ನರ್ಸ್ಗಳು ಕೂಡ ತೀರ್ಮಾನ ಮಾಡಿಬಿಟ್ಟಿದ್ರು. ಮನೆಗೆ ಬರೋ ಹೊತ್ತಿಗೆ ಅದರ ರಂಪ ಹೇಳುತ್ತೀರದ್ದು. ಹಣ್ಣಿನ ರಸ, ಸಕ್ಕರೆ ನೀರು ಮೊದಲಾಗಿ ಯಾವುದನ್ನು ಕುಡಿಸಿದ್ರೂ ಅದು ನಿರಾಕರಿಸ್ತಿತ್ತು. ಹೇಳ್ತಾಳೆ, ಡಿಯರ್, ನಮ್ಮನ್ನು ಗೋಳು ಗುಡ್ಸೋಕ್ಕೆ ಅಂತಲೇ ಇದು ಹುಟ್ಟಿರಬೇಕು. ಇದರ ಹಠ ನೋಡಿದ್ರೆ ನನಗಿದ್ರ ಮೇಲೆ ದ್ವೇಷ ಹುಟ್ಟುತ್ತೆ. ಆದರೆ ತನ್ನ ಹಠದಿಂದಲೇ ಸೃಷ್ಟಿಸ್ಕೊಳ್ಳುವಂತಹ ಅದರ ನಿಸ್ಸಹಾಯಕತೆಯನ್ನು ಕಂಡಾಗ ಕೋಪವೆಲ್ಲ ಇಳಿಯುತ್ತೆ, ಮರುಕ ಉಂಟಾಗುತ್ತೆ. ಆ ಮರುಕನೇ ಅದ್ರ ಬಗ್ಗೆ ನನಗೆ ಪ್ರೀತಿನ ಬೆಳೆಸ್ತಾ ಇದೆ ಅಂತಾಳೆ. ಕಾಳಿಂಗ ಹೇಳ್ತಾನೆ, ಅದು ನಿಜ. ತಂದೆ ತಾಯಿ ಆಗೋ ಸಂತೋಷ ಎಷ್ಟು ದುಃಖದಿಂದ ಕೂಡಿದ್ದಲ್ವೇ ಅಂತ ಕಾಳಿಂಗ ಹೇಳ್ತಾನೆ. ಅವರು ತಮ್ಮ ಅನುಭವದ ವಿಶ್ಲೇಷಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಮಗುವಿನ ಸ್ವರ ತಾರ್ಕಕ್ಕೆ ಇರುತ್ತೆ. ಕಾಳಿಂಗ ಎತ್ತಿ ತೋಳಿನಿಂದ ಉಯ್ಯಾಲೆ ಆಡಿಸಿದ್ರು ಕೂಡ ಅದು ಒಂದು ಕ್ಷಣದ ಮಟ್ಟಿಗೂ ಸುಮ್ಮನಾಗೋದಿಲ್ಲ. ತನ್ನ ಶೆಡ್ಡಿಂದ ಬಂದ ಇದನ್ನೆಲ್ಲ ನೋಡಿದ ಮಲ್ಲೇಶಿ ಹೇಳ್ತಾನೆ, ಯಾವುದಾದ್ರೂ ಹಸುವಿನ ಮೊಲೆಗೆ ಇದ್ರ ಬಾಯಿ ಇಡೀರಿ, ಲೋಚ ಲೋಚ ಅಂತ ಹೀರ್ಕಂಡು ಸುಮ್ಕಾಯ್ತದೆ. ಹಂಗೆ ಮಾಡೋದನ್ನು ನಾನು ಕಂಡಿದ್ದೀನಿ ಅಂತ ಹೇಳ್ತಾನೆ. ಕಾಳಿಂಗನಿಗೆ ಈಗ ಹೊಸ ಬೆಳಕು ಕಂಡ ಹಾಗೆ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ತಾನು ಕೂಡ ಹಸುವಿನ ಮೊಲೆ ಕುಡ್ದಿದ್ದು ನೆನಪಾಗತ್ತೆ. ಆದರೆ ಇದುವರೆಗೂ ತನಗೆ ಈ ಉಪಾಯ ಯಾಕೆ ಹೊಳಿಲಿಲ್ಲ ಅನಿಸುತ್ತೆ. ಮಲ್ಲೇಶಿಗೆ ಒಂದೇ ನಿಮಿಷಕ್ಕೆ ತಿಳಿದ ಉಪಾಯ ತನ್ನಿಂದ ಯಾಕೆ ಮರೆ ಆಗಿತ್ತು, ಅದೇ ಸರಿ ಅಂತಲೂ ಅವನಿಗನ್ಸುತ್ತೆ. ಆದರೆ ಹಿಲ್ಡ ಒಪ್ಪೋದಿಲ್ಲ. ನೀನು ಹೇಳೋದು ನಿಜ ಆಗಿದ್ರೂ ಕೂಡ ಆ ಹಾಲು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೊಲೆ ಹೊರಗಡೆ ಅದೆಷ್ಟು ರೋಗಾಣುಗಳಿರುತ್ತವೋ ಏನೋ ಗೊತ್ತಿಲ್ಲ. ಹಾಲಲ್ಲೇ ಎಂತೆಂಥ ರೋಗಾಣುಗಳು ಬದುಕಿರುತ್ತವೋ ಅದು ಗೊತ್ತಿಲ್ಲ. ಹಾಲನ್ನು ಕುದಿಸಿ ಆರಿಸಿ ಅದರ ಕೊಬ್ಬನ್ನು ಬೇರೆ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು ಅಂತಾಳೆ. ನಾನು ಹಾಗೆ ಕುಡಿದಿದ್ದೆ, ನನಗೇನಾಗಿದೆ ಈಗ ನೋಡು, ಈ ಮಗು ಉಳಿದ್ರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಕಾಳಿಂಗ ಮಗುವನ್ನು ಎತ್ಕೊಂಡು ದುಡ್ಡಿ ಕಡೆಗೆ ಹೆಜ್ಜೆ ಹಾಕ್ತಾನೆ. ಜಾಕ್ ಜೊತೆ ಮನೆ ನೋಡ್ಕೊ ಅಂತ ಮಲೇಶಿಗೆ ಹೇಳಿ ಹಿಲ್ಡಾನು ಗಂಡನನ್ನು ಅನುಸರಿಸ್ತಾಳೆ. ಇಬ್ಬರು ದೊಡ್ಡಿಗೆ ಹೋಗ್ತಾರೆ. ಆರೋಗ್ಯಕರವಾದಂಥ ಒಂದು ಹಸುವನ್ನು ಹಿಲ್ಡ ಆಯ್ಕೊತಾಳೆ. ಅದರ ಕೆಚ್ಚಲನ್ನು ಚೆನ್ನಾಗಿ ತೊಳೆದ ಮೇಲೆ ಹಿಲ್ಡಾನೆ ಮಗುವಿನ ಬಾಯನ್ನು ಮೊಲೆಗೆ ಹಿಡಿತಾಳೆ. ಹಸು ಹೌಹಾರದಾಗೆ ಒದೆದು ನೆಗೆಯುತ್ತೆ. ಆದರೆ ಮಗುಗೇನೂ ಆಗಲ್ಲ. ಅದನ್ನು ಹಿಡಿದು ಕುಕ್ಕರ್ಗಾಲಲ್ಲಿ ಕೂತಿದ್ದ ಹಿಲ್ಡಾಲ ಮಂಡಿಗೆ ಗೊರಸು ಬಡಿಯುತ್ತೆ, ಊದ್ಕೊಳ್ಳುತ್ತೆ. ಕಾಳಿಂಗ ಆ ಹಸುವನ್ನು ಕಟ್ಟಿ ಹಾಕಿ ಬೇರೊಂದನ್ನು ತರ್ತಾನೆ. ಅದರ ಕೆಚ್ಚಲನ್ನು ತೊಳಿತಾರೆ. ಆದರೆ ಅದು ಕೂಡ ಹಿಂದಿನದ್ರ ಹಾಗೇನೆ ಮಾಡುತ್ತೆ. ಈ ಸಲ ಎಚ್ಚರವಾಗಿದ್ದರಿಂದ ಮಗುಗೂ ಏನಾಗೋದಿಲ್ಲ, ಹಿಲ್ಡಾಗೂ ಏಟು ಬೀಳೋದಿಲ್ಲ. ಹೀಗೆ 4-6 ಹಸುಗಳ ಜೊತೆ ಪ್ರಯತ್ನ ಮಾಡಿ ಒಂದು ಕುಡಿಸ್ಕೊಳ್ಳೋಕ್ಕೆ ಒಪ್ಪೋದಿಲ್ಲ. ಇನ್ನೊಂದು ಹಸುವಿಗೆ ಮೊದಲು ಅದರ ಕರುವನ್ನು ಬಿಟ್ಟು ಪ್ರಯತ್ನಿಸ್ತಾರೆ. ಆದರೆ ಕರು ಒಂದು ಸಲ ಕೆಚ್ಚಲನ್ನು ಗುದ್ದಿದ ತಕ್ಷಣ ಹಸು ಅದನ್ನೇ ಒದೆಯುತ್ತೆ. ಹಿಲ್ಡ ಹೇಳ್ತಾಳೆ, ಈ ಮಗು ಕೂಡ ಆ ಕರುವಿನ ಹಾಗೆ ಮಾಡುತ್ತೆ. ಇದು ಅದರ ಹಾಗೆ ನೋವಾಗೋ ಹಾಗೆ ನನ್ನ ಮೊಲೆಯನ್ನು ಗುದ್ದಿ ಹೀರ್ತಾ ಇತ್ತು ಅಂತಾಳೆ. ಇದುವರೆಗೂ ತನ್ನಲ್ಲೇ ಏನೋ ಯೋಚನೆ ಮಾಡ್ತಿದ್ದ ಕಾಳಿಂಗ ಹೇಳ್ತಾನೆ, ಬರೀ ನೋವಾಗುತ್ತಾ, ಹಾಗೆ ಗುದ್ದಿದಾಗ ಸಂತೋಷ ಆಗತ್ತಲ್ವಾ ಅಂತಾನೆ. ಆಗ ಹಿಲ್ಡ ಹೇಳ್ತಾಳೆ, ಡಿಯರ್, ಈಗ ಮನಃಶಾಸ್ತ್ರದ ಪ್ರಶ್ನೆಗಳನ್ನು ಕೇಳಬೇಡ. ಸಂತೋಷ ಏನೋ ಆಗತ್ತೆ ನಿಜ. ಈಗ ಯಾವ ಹಸುನು ಕುಡಿಸ್ಕೊಳ್ತಾ ಇಲ್ವಲ್ಲ, ಯಾಕೆ ಹೇಳು? ದನಗಳು ಮನುಷ್ಯ ಮಕ್ಕಳನ್ನು ಕುಡಿಸ್ಕೊಳ್ಳುತ್ತವೆ ಅಂತ ನೀನು ಹೇಳೋದೇ ಸುಳ್ಳು ಅಂತ ವಾದ ಮಾಡ್ತಾಳೆ. ಅದು ನಿಜ ಇದ್ರೂ ಇರ್ಬೋದು, ಈಗೇನು ಮಾಡೋಣ ಹೇಳು ಅಂತ ಕಾಳಿಂಗ ಕೇಳ್ತಾನೆ. ಒಂದು ನಿಮಿಷ ಯೋಚನೆ ಮಾಡಿ ಮತ್ತೆ ಕಾಳಿಂಗನೇ ಹೇಳ್ತಾನೆ, ನೋಡು, ಮಗುವನ್ನ ಸೇರಿಸ್ಕೊಳ್ಳೋಂತಹ ಹಸುಗಳು ಸುತ್ತ ಹಳ್ಳಿಲಿ ಇರುತ್ತೆ. ಆದರೆ ನಮಗೆ ಅಂತ ಯಾರು ಕೊಡೋದಿಲ್ಲ. ಇನ್ನೂ ಒಂದು ವಿಷಯ ಏನು ಗೊತ್ತಾ, ದನಗಳು ಮನುಷ್ಯ ಮಕ್ಕಳನ್ನು ಕುಡಿಸ್ಕೊಳ್ಳುತ್ತವೆ ಅಂತ ಹೇಳೋದು ಸುಳ್ಳು ಅಂತ ನೀನು ಹೇಳಿದ್ಯಲ್ಲ, ಅದು ಹಾಗಲ್ಲ. ಈ ಹಸುಗಳಿಗೆ ರಬ್ಬರ್ ನಳಿಕೆ ಮೆಷಿನಿಂದ ಕರೆಸ್ಕೊಂಡು ಅಭ್ಯಾಸ ಆಗಿ ಹೋಗಿದೆ. ತನ್ನ ಕರುಗೂ ಕೂಡ ಕುಡಿಸಿ ಅನುಭವ ಇಲ್ಲದೆ ಇರೋ ಈ ಹಸು ಮನುಷ್ಯರ ಮಕ್ಕಳನ್ನು ಹೇಗೆ ಸೇರಿಸುತ್ತೆ? ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ, ಎಲ್ಲ ಹಸುಗಳು ಸಾಧು ಆಗಿರೋದಿಲ್ಲ. ಅದು ಒಂದು ಜಾತಿಯ ಹಸುವೆ ಆಗಬೇಕು. ನಮ್ಮಲ್ಲಿ ಪುಣ್ಯಕೋಟಿ ಜಾತಿ ಅಂತ ಇತ್ತಲ್ಲ, ಅದರ ಯಾವ ಹಸುವಾದರೂ ಸರಿ ಕುಡಿಸ್ಕೊಳ್ಳುತ್ತೆ ಅಂತ ಕಾಳಿಂಗ ಹೇಳ್ತಾನೆ. ಯಾವುದದು ಅಂತ ಹಿಲ್ಡ ಕೇಳಿದಾಗ, ಅದೇ ನೀನು ಜಮಾರನ್ಗೆ ಹೇಳಿ ಕೊಲಿಸಿದ್ಯಲ್ಲ ಅಂತಾನೆ. ಈ ಮಾತನ್ನು ಆಡಬೇಕಾದ್ರೆ ಅವಳನ್ನು ಹಂಗಿಸ್ಬೇಕು ಅಥವಾ ಕೆರಳಿಸ್ಬೇಕು ಅನ್ನೋ ಯೋಚನೆ ಕಾಳಿಂಗನಿಗೆ ಇರೋದಿಲ್ಲ. ಆದರೆ ಹಿಲ್ಡ ತಕ್ಷಣ ವ್ಯಗ್ರಳಾಗ್ತಾಳೆ. ಆ ಸಂದರ್ಭದಲ್ಲಿ
ಸುಮ್ಮನಿದ್ದು, ಈಗ ನನ್ನನ್ನು ಹಳಿಯೋಕ್ಕೆ ಅಂತ ನೀನು ನಿಂತಿದೀಯಾ? ಅದ್ರ ಮಾಂಸನ ನೀನು ತಿನ್ಲಿಲ್ವಾ ಅಂತಾಳೆ. ಹಳೆಯೋಕೆ ಅಂತ ಹೇಳಿದ್ದಲ್ಲ, ಬರೀ ಆ ಸಂಗತಿ ಹೇಳಿದೆ ಅಷ್ಟೇ. ಅದರ ಜಾತಿ ಹಸುನೆಲ್ಲ ನನ್ನ ತಾಯಿ ಕರ್ಕೊಂಡು ಹೋಗ್ಲಿಲ್ವಾ? ಹಾಗೆ ಸಾಯೋ ಮೊದಲು ಎಲ್ಲ ಹಸುವನ್ನು ವೆಂಕಟರಮಣಿಗೆ ಕೊಟ್ಲಲ್ಲ. ಅವನನ್ನು ಬಿಟ್ಟರೆ ನನಗೆ ತಿಳಿದ ಹಾಗೆ ಬೇರೆ ಯಾರ ಹತ್ರನೂ ಈ ಪುಣ್ಯಕೋಟಿ ಜಾತಿ ಹಸು ಇಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಹಿಲ್ಡ ಈಗ ನಿರುತ್ತರಳಾಗ್ತಾಳೆ. ಮಗು ಇನ್ನು ಎತ್ತಿದ ಸ್ವರದಲ್ಲಿ ಹೊಡ್ಕೋತಾ ಇರುತ್ತೆ. ಒಂದೇ ಸಮನೆ ಕಿರ್ಚಿ ಕಿರ್ಚಿ ಅದರ ಕುತ್ತಿಗೆ ನರಗಳು ಒಬ್ಬಿರುತ್ತವೆ, ಕಣ್ಣುಗಳೆರಡು ಊದಿ ಕೆಂಪಾಗಿರುತ್ತವೆ. ಅದನ್ನು ರಮಸಕ್ಕೆ ಪ್ರಯತ್ನಿಸ್ತಾ ಹಿಲ್ಡ ಹೇಳ್ತಾಳೆ, ಇಂತಹ ಸಮಯ ಅಂದರೆ ವೆಂಕಟರಮಣನು ಬಹುಶಃ ಕರಗಬಹುದು ಅನ್ಸುತ್ತೆ, ಹೋಗಿ ಕೇಳ್ಕೊಂಡು ಬಾ ಅಂತಾಳೆ. ಆಗ ಕಾಳಿಂಗ ಹೇಳ್ತಾನೆ, ಅವನು ಕರಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ ಹಿಲ್ಡ, ನನ್ನ ಜೀವನದಲ್ಲೇ ಎಂದೂ ಅನುಭವಿಸದೇ ಇರುವಂತಹ ಅತ್ಯಂತ ತಿರಸ್ಕಾರದ ಪರಿಸ್ಥಿತಿಗೆ ನನ್ನನ್ನು ನಾನು ತಳ್ಕೊಂಡು ಹೋಗೋದಿಲ್ಲ, ನಾನು ಸತ್ರು ಸರಿ ಅಂತ ಹೇಳ್ತಾನೆ. ಹಿಲ್ಡ ಅವನ ಮಾತು ಕೇಳಿ ಒಂದು ನಿಮಿಷ ಸ್ತಬ್ಧಳಾಗ್ತಾಳೆ. ಆದರೆ ಅಷ್ಟರಲ್ಲಿ ಮಗು ಮತ್ತೊಮ್ಮೆ ಉಸಿರು ಕಟ್ಟಿ ಅಳೋಕ್ಕೆ ಶುರು ಮಾಡುತ್ತೆ. ಹಿಲ್ಡ ಹೇಳ್ತಾಳೆ, ಡಿಯರ್, ಇದು ನೀನು ಸಾಯೋ ಪ್ರಶ್ನೆ ಅಲ್ಲ, ಈ ಮಗು ಸಾಯೋದು ಅಥವಾ ಉಳಿಯೋ ಪ್ರಶ್ನೆ. ತಂದೆ ಆದವನು ಮಗುವಿನ ಜೀವಕ್ಕಿಂತ ತನ್ನ ಮಾನನೇ ದೊಡ್ಡದು ಅಂತ ಅಂದ್ಕೊಂಡ್ರೆ ಅದು ಅಹಂಕಾರ ಆಗಲ್ವಾ ಅಂತಾಳೆ. ಸರಿ, ಹಾಗಾದರೆ ನೀನೇ ಹೋಗು ಅಂತ ಕಾಳಿಂಗ ಹಿಲ್ಡಾಗ ಹೇಳ್ತಾನೆ. ಹೋಗ್ತೀನಿ, ಹಾಗಂತ ನೀನು ನನಗೆ ಬಾಯ್ಬಿಟ್ಟು ಹೇಳಿಬಿಡು, ಈ ಮಗುಗೂ ನಿನಗೂ ಏನೂ ಸಂಬಂಧ ಇಲ್ವಾ? ಇದ್ರ ಮುಖ ನಿಮ್ಮ ಅಮ್ಮನ ಮುಖದ ಥರನೇ ಇದೆ ಅಂತ ನೀನು ಜ್ಞಾಪಿಸ್ಕೊಳ್ತಾ ಇರ್ತೀಯಲ್ವಾ ಅಂತ ಹೇಳ್ತಾಳೆ. ಕಾಳಿಂಗನಿಗೆ ಈಗ ಯಾವ ಉತ್ತರನೂ ಹೊಳೆಯೋದಿಲ್ಲ. ಅಪಮಾನ, ಆತ್ಮತಿರಸ್ಕಾರ, ವಿಡಂಬನೆಯ ಅರಿವು ಮೊದಲಾಗಿ ನಾನಾ ಬಗೆಯ ನಿರ್ವೇದ ಭಾವಗಳಿಂದ ಅವನ ಮನಸ್ಸು ಅದುಮಿ ಹೋಗುತ್ತೆ. ತನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗಿದ್ರೂ ಕೂಡ ಹಿಲ್ಡ ಇನ್ನು ಮಗುವನ್ನು ರಮಿಸಕ್ಕೆ ಯತ್ನಿಸ್ತಾ ಇರ್ತಾಳೆ. ಒಂದು 5 ನಿಮಿಷ ನಿಶ್ಚೇಷ್ಟಿತನಾಗಿ ನಿಂತಿದ್ದ ಕಾಳಿಂಗ ಹೇಳ್ತಾನೆ, ನೋಡು, ಈಗ 3:15 ಗಂಟೆ ಆಗಿದೆ. ವೆಂಕಟರಮಣ ಹಸುವಿನ ಸಮೇತ ಬೆಟ್ಟದಲ್ಲೇ ಇರ್ತಾನೆ. ನೀನು ಮಗುನ ಜೊತೆ ಮನೆಗೆ ಹೋಗು, ನಾನು ಬೆಟ್ಟಕ್ಕೆ ಹೋಗ್ತೀನಿ ಅಂತಾನೆ. ಆ ಕಡೆ ಅಲ್ಲಿ ವೆಂಕಟರಮಣ ಕಲ್ಯಾಣಿ ಕೆಳಗಡೆ ತೋಪಲ್ಲಿ ಹಸುಗಳನ್ನ ಬಿಟ್ಕೊಂಡು ಕೂತಿರ್ತಾನೆ. ಪೂಜೆ ಮಾಡುವಾಗ ಇರುವಂತಹ ಮಡಿ ಬಟ್ಟೆ ಹುಟ್ಟಿದ್ದ ಅವನ ಕೈಯಲ್ಲಿ ಯಾವುದೋ ಒಂದು ಪುಸ್ತಕ ಇರುತ್ತೆ. ಹಿಂದಿನಿಂದ ಹಠಾತ್ತನೆ ಅವನು ಮುಂದೆ ನಿಂತು ಕಾಳಿಂಗ ಹೇಳ್ತಾನೆ, ನೋಡು ವೆಂಕಟರಮಣ, ನೀನು ಈಗ ನನ್ನನ್ನು ಏನು ಬೇಕಾದರೂ ಅನ್ಬಹುದು. ನನ್ನ ಹೆಂಡತಿ ಎದೆಯಲ್ಲಿ ಹುಣ್ಣಾಗಿ ಹಾಲು ನಿಂತು ಹೋಗಿದೆ. 4 ತಿಂಗಳ ಹೆಣ್ಣು ಮಗು ತಾಯಿ ಹಾಲನ್ನಲ್ಲದೆ ಬೇರೆ ಏನನ್ನು ಮುಟ್ಟಲ್ಲ. ಹತ್ತು ಸಾಯೋ ಸ್ಥಿತಿಯಲ್ಲಿದೆ. ನಿನ್ನ ಹಸುಗಳಲ್ಲಿ ಒಂದನ್ನು ಕೊಡು, ಅದರ ಕೆಚ್ಚಲನ್ನಾದರೂ ಕುಡಿಸಿ ನೋಡ್ತೀನಿ ಅಂತಾನೆ. ಕಾಳಿಂಗನ ಹೆಂಡತಿ ರೋಗ ಜೊತೆಗೆ ಮಗುವಿನ ಸಮಸ್ಯೆ ಇದೆಲ್ಲ ವೆಂಕಟರಮಣನಿಗೆ ಗೊತ್ತಿರುತ್ತೆ. ಆದರೂ ಕೂಡ ಅವನು ಏನೋ ತಿಳಿದವನ ಹಾಗೆ ಸುಮ್ಮನೆ ಕೂತಿರ್ತಾನೆ. ಈಗ ನಿನ್ನ ಮಗುನ ಬದುಕಿಸ್ಬೇಕು ವೆಂಕಟರಮಣ ಅಂತ ಕಾಳಿಂಗ ಮತ್ತೆ ಕೇಳ್ತಾನೆ. ಯಾಕೆ, ನೀನು ದೊಡ್ಡ ಹಸುಗಳಿಲ್ವೇನೋ ಅಂತ ವೆಂಕಟರಮಣ ಕೇಳ್ತಾನೆ. ಇವೆ, ಆದರೆ ಅವು ಮಗುವಿನ ಬಾಯನ್ನು ಸೇರಿಸೋದಿಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಯಾಕೆ ಅಂತ ವೆಂಕಟರಮಣ ಕೇಳ್ತಾನೆ. ಇಷ್ಟೊತ್ತಿಗೆ ಕಾಳಿಂಗ ಉದ್ವಿಗ್ನಾವಸ್ಥೆಯಲ್ಲಿರ್ತಾನೆ. ತನ್ನ ಸಕಲ ಶಕ್ತಿಯನ್ನು ರೂಢಿಸ್ಕೊಂಡು ಬಂದು ಇಲ್ಲಿ ನಿಂತಿರ್ತಾನೆ. ಹಾಗಾಗಿ ಅವನು ಏನು ಯೋಚನೆ ಮಾಡದೆ ಹೇಳಿಬಿಡ್ತಾನೆ. ಮೆಷಿನಿಂದ ಕರೆಸ್ಕೊಳ್ಳೋ ಅಭ್ಯಾಸ ಆಗಿರೋ ಅವಕ್ಕೆ ಮಗು ಬಾಯಿಗೆ ಹಾಕಿದ್ರೆ ಏನೋ ಒಂಥರ ಆಗುತ್ತೆ ಅಂತ ಕಾಣುತ್ತೆ ಅಂತ ಅಂತಾನೆ. ಒಂದು ಕೆಲಸ ಮಾಡು, ಆ ಮೆಷಿನಿನ ಪೈಪನ್ನೇ ಮಗುವಿನ ಬಾಯಿಗೆ ಕೊಟ್ಬಿಡು ಅಂತ ವೆಂಕಟರಮಣ ಹೇಳ್ತಾನೆ. ಅವನ ಮಾತಿನ ವ್ಯಂಗ್ಯ ಕಾಳಿಂಗನಿಗೆ ಈಗ ಅರ್ಥ ಆಗುತ್ತೆ. ವೆಂಕಟರಮಣ, ನೀನೀಗ ಎಷ್ಟು ಬೇಕಾದರೂ ವ್ಯಂಗ್ಯ ಆಡಬಹುದು, ಆದರೆ ಸಾಯ್ತಾ ಇರೋ ಮಗುನ ನೋಡಲಾರ್ದ ತಂದೆಯಾಗಿ ನಾನು ನಿನ್ನೆದುರಿಗೆ ಬಂದು ನಿಂತಿದ್ದೀನಿ. ನಿನ್ನಲ್ಲಿ ಸ್ವಲ್ಪನಾದರೂ ಮಾನವತೆ ಇದ್ದರೆ ಇಂಥ ಸಮಯದಲ್ಲಿ ಸಣ್ಣ ಮಾತಾಡದೆ ಸುಮ್ಮನೆ ಒಂದು ಹಸು ಕೊಡ್ತೀಯಾ ಅಂತ ಕೇಳ್ತಾನೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಸಾಯುತ್ತೆ ಅಂದರೆ ಎಂಥವ್ರಿಗೂ ಮಾನವತೆ ಬರುತ್ತೆ, ದೈವತೆಯೂ ಬರುತ್ತೆ. ಆದರೆ ತನ್ನನ್ನು ಹೆತ್ತವರು ದುಃಖದಲ್ಲಿದ್ದಾರೆ ಅಂದರೆ ಯಾವ ಹುಚ್ಚ ಆದರ್ಶನೂ ಬರಲ್ಲ ಅಲ್ವಾ ಕಾಳಿಂಗ? ನೀನು ನನಗಿಂತ ಚಿಕ್ಕವನು, ನನ್ನ ಕೈಲಿ ಅಕ್ಷರವನ್ನು ಹೇಳಿಸ್ಕೊಂಡು ಬೆಳೆದ ಹುಡುಗ. ನೀನು ನನಗೆ ಧರ್ಮ ಬೋಧನೆ ಮಾಡಬೇಡ. ಹಾಗೇನೆ ಒಂದು ವಿಚಾರ ತಿಳ್ಕೊ, ನಿನ್ನ ಮಗು ಸತ್ತರೆ ಪ್ರಪಂಚಕ್ಕೆ ಯಾವ ನಷ್ಟನೂ ಇಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾನೆ. ವೆಂಕಟರಮಣನಿಗೆ ಏನು ಉತ್ತರ ಕೊಡಬೇಕು ಅಂತ ಕಾಳಿಂಗನ ಮನಸ್ಸಿಗೆ ಹೊಳೆಯೋದಿಲ್ಲ. 1-2 ನಿಮಿಷ ತುಟಿಗಳನ್ನು ನಡಗಿಸ್ತಿದ್ದು ಆನಂತರ ಹೇಳ್ತಾನೆ, ಬಾಯಿ ಬಿಡಕ್ಕೆ ಅಂತ. ಅಷ್ಟರಲ್ಲಿ ವೆಂಕಟರಮಣನೇ ಹೇಳ್ತಾನೆ, ನೋಡು, ನಿನ್ನ ಸಂತಾನ ಅಂದರೆ ನಿನಗೆ ಹುಟ್ಟಿದ್ದು ಅದು ನಿನ್ನ ಹೆಂಡತಿ ಹೊಟ್ಟೆಯಲ್ಲಿ ವೃದ್ಧಿಯಾದಷ್ಟು
ಅವು ಸತ್ತಷ್ಟು ಧರ್ಮಕ್ಕೆ ಒಳ್ಳೆಯದೇನೆ. ಇವತ್ತು ಅದರ ಜೀವ ಉಳಿಯೋಕ್ಕೆ ಅಂತ ನನ್ನ ಹಸುನ ಕೊಟ್ಟೆ ಅಂತ ಅನ್ಕೋ, ಮುಂದೆ ಆ ಮಗು ಅದರ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು, ಅದರ ಮೊಮ್ಮಕ್ಕಳು, ಮರಿಮಕ್ಕಳು, ಇವುಗಳು ಸಹಸ್ರ ಸಹಸ್ರ ಗೋವುಗಳನ್ನು ಕೊಂದು ತಿಂತವೆ. ಅಷ್ಟು ಗೋ ಹತ್ಯೆಗೆ ಪರ್ಯಾಯವಾಗಿ ಅದ್ರ ಹೊಣೆ ಆಗೋಷ್ಟು ದೊಡ್ಡ ನಾನಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗು, ನಾನು ಕೊಡೋಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಅಲ್ಲಿಂದ ಹೊರಟು ಹೋಗ್ಬೇಕು ಅಂತ ಬಯಸ್ತಾನೆ. ಆದರೆ ಕಾಲನ್ನು ಎತ್ತಿ ಹಿಂದಕ್ಕೆ ಇಡೋಕ್ಕೂ ಕೂಡ ಅವನಿಗೆ ಶಕ್ತಿ ಇರೋದಿಲ್ಲ. ಅವನ ತಾಯಿ ಸಾಯೋ ದಿನ ಗೋದಾನ ಮಾಡಿದಾಗ ಹೇಗೆ ಇವನು ಬಂಧಿಸಲ್ಪಟ್ಟವನಂತೆ ಅಪಮಾನದಿಂದ ಸುತ್ತುವರೆದು 3 ಗಂಟೆಗೂ ಮೀರಿ ನಿಂತಿದ್ನೋ, ಈಗಲೂ ಅದೇ ರೀತಿ ನಿಂತು ಬಿಟ್ಟಿರ್ತಾನೆ. ವೆಂಕಟರಮಣ ಮತ್ತೆ ಹೇಳ್ತಾನೆ, ಕಾಳಿಂಗಜ್ಜನ ವಂಶ ಬೆಳೀಲಿ ಅಂತ ನಾನು ದಿನವೂ ಪೂಜೆ ಮಾಡುವಾಗ ಕೇಳ್ಕೊತಾ ಇದ್ದೆ. ಆದರೆ ಈಗೇನು ಕೇಳ್ಕೊತೀನಿ ಗೊತ್ತೇನೋ, ಅದು ನಿರ್ವಂಶ ಆಗಲಿ, ಒಳ್ಳೆಯವರ ಹೊಟ್ಟೆಯಲ್ಲಿ ಕೆಟ್ಟವ್ರ ಸಂತಾನ ಬೆಳೆಯೋಕ್ಕೆ ಪ್ರಾರಂಭ ಆದಮೇಲೆ ಆ ವಂಶ ಉಳಿಬಾರ್ದು. ಗೌಡಜ್ಜ ತಾಯವ್ವ ಇಬ್ಬರಿಗೂ ಮುಕ್ತಿ ಸಿಕ್ಕಿದ್ದಾಗಿದೆ. ಇನ್ನು ಬರೀ ಅವರ ರಕ್ತದಿಂದ ಸೃಷ್ಟಿಯಾಯಿತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನು ನಿನ್ನ ಸಂತಾನ ಬದುಕಿ ಬಾಳೋ ಅಗತ್ಯ ಖಂಡಿತ ಇಲ್ಲ. ದೇವರು ಒಳ್ಳೇದಕ್ಕೇನೆ ನಿನಗೆ ಇಂಥ ಸ್ಥಿತಿ ಕೊಟ್ಟಿರಬೇಕು ಅಂತ ಕಾಣುತ್ತೆ. ಹೋಗು, ತಾಯಿ ಹೆಣ ಹೂಳೋ ಲಭ್ಯ ನಿನಗಿರಲಿಲ್ಲ. ಆ ತಾಯಿನೇ ಈ ಮಗುವಾಗಿ ಹುಟ್ಟಿದಾಳಂತೆ. ಅವಳ ಮುಖನೂ ಈ ಮಗುವಿನ ಮುಖನೂ ಒಂದೇ ಥರ ಇದೆಯಂತೆ. ನಾನೆಲ್ಲ ಕೇಳಿದ್ದೀನಿ, ಮನೆ ಆಳುಗಳು ಎಲ್ಲ ಹೇಳ್ತಾರೆ. ಮಗು ಸತ್ತ ಮೇಲೆ ಸರಿಯಾಗಿ ದಫನ್ ಮಾಡು, ಆಗ ಮಾತೃ ಋಣನು ತೀರುತ್ತೆ ಅಂತ ಕಠಿಣವಾಗಿ ವೆಂಕಟರಮಣ ಹೇಳ್ತಾನೆ. ವೆಂಕಟರಮಣ ಇಷ್ಟೊಂದು ಕ್ರೂರವಾಗಿ ಮಾತನಾಡಬಲ್ಲ ಅಂತ ಕಾಳಿಂಗ ಭಾವಿಸಿರೋದಿಲ್ಲ. ತನ್ನ ಪ್ರತಿಯೊಂದು ವಾಕ್ಯದಿಂದಲೂ ಅವನು ಕಾಳಿಂಗನ ಕರುಳನ್ನು ಇರಿತಿದ್ದ. ಕಾಳಿಂಗನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವನು ಕೇಳ್ತಾನೆ, ವೆಂಕಟರಮಣ, ನಾನು ಕೊನೆ ಸಲ ಕೇಳ್ತಾ ಇದ್ದೀನಿ, ಹೇಳಿಬಿಡು, ಕೊಡ್ತೀಯೋ ಇಲ್ವೋ? ನೀನು ಬರೀ ಕೋಪ ತೀರಿಸ್ಕೊಳ್ಳೋ ಮಟ್ಟದಲ್ಲೇ ವರ್ತಿಸ್ತೀಯೋ ಅಥವಾ ಮೇಲ್ಮಟ್ಟದಲ್ಲಿ ವರ್ತಿಸ್ತೀಯೋ? ಕೊನೆ ಸಲ ಹೇಳಿಬಿಡು ಅಂತಾನೆ. ಈ ಮಾತನ್ನು ಕೇಳಿ ವೆಂಕಟರಮಣನಿಗೆ ನಾಚಿಕೆ ಆದಾಗ ಅನಿಸುತ್ತೆ. 1-2 ನಿಮಿಷ ತನ್ನೆಲ್ಲ ಯೋಚನೆ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನೋಡು, ನಾನು ಒಂದು ಹಸುನ ಕೊಡ್ತೀನಿ, ಆದರೆ ತಿಳ್ಕೊ, ದಾನವಾಗಿ ಬಂದದ್ರಿಂದ ಅದು ನನ್ನ ಹಸು. ಬರೀ ಮಗುವಿನ ಮೇಲೆ ಕರುಣಗಾಗಿ 4 ದಿನ ನಿನ್ನಲ್ಲಿ ಬಿಡೋದೆಷ್ಟೋ ಅಷ್ಟೇ. ನಿನ್ನನ್ನಾಗಲಿ ನಿನ್ನ ಹೆಂಡ್ತಿನಾಗಲಿ ನಂಬಿ ನಾನು ಅದನ್ನು ನಿನ್ನ ವಶಕ್ಕೆ ಒಪ್ಸೋದಿಲ್ಲ. ನಿನ್ನ ನೌಕರ ಮಲ್ಲೇಶ ಇದನ್ನಲ್ಲ, ಅವನನ್ನು ಕರ್ಕೊಂಡು ಬಾ. ಅವನ ನಂಬಿಕೆ ಮೇಲೆ ಅವನ ವಶಕ್ಕೆ ಇದನ್ನು ಕೊಟ್ಟಿರ್ತೀನಿ. ನನಗೆ ಅವನ ಮೇಲೆ ನಂಬಿಕೆ ಇದೆ ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಅಲ್ಲಿಂದ ಕಲ್ಯಾಣಿ ಹತ್ತಿರಕ್ಕೆ ಬರ್ತಾನೆ. ಅದರ ಆ ಭಾಗಕ್ಕೂ ಅವನ ಫಾರ್ಮಿಗೂ ಮಧ್ಯೆ ಕತ್ತಾಳೆ ಬೇಲಿ ಬೇರು ಬಿಟ್ಟು ನಿಂತಿರುತ್ತೆ. ಅದನ್ನು ಕಿತ್ತು ಸಂದು ಮಾಡಿಕೊಂಡು ನುಗ್ಗೋದು ಸುಲಭದ ಕೆಲಸವೇನೂ ಆಗಿರೋದಿಲ್ಲ. ಅಲ್ಲದೆ ಅವನ ಫಾರ್ಮನ್ನು ದೇವಸ್ಥಾನದಿಂದ ಪ್ರತ್ಯೇಕ ಮಾಡಲಿಕ್ಕೆ ಎಬ್ಸಿರೋ ಬೇಲಿಯಲ್ಲಿ ಸಂದು ಮಾಡಿದ್ದು ಗೊತ್ತಾದರೆ ವೆಂಕಟರಮಣ ಸುಮ್ಮನಿರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗಾಗಿ ಕಾಳಿಂಗನಿಗೆ ಭಯನೂ ಆಗುತ್ತೆ. ಹಿಳ್ಳ ಮಗುವನ್ನು ಸಮಾಧಾನ ಪಡಿಸೋಕ್ಕೆ ಯತ್ನಿಸ್ತಾ ಇರೋದು, ದೂರ ನಿಂತಿದ್ದಿದ್ದು ಕೂಡ ಅವನಿಗೆ ಕಾಣುತ್ತೆ. ಹತ್ತಿರ ಬರೋ ಹಾಗೆ ಅವಳಿಗೆ ಸನ್ನೆ ಮಾಡ್ತಾನೆ. ಆನಂತರ ಮಲ್ಲೇಶಿಯನ್ನು ಕಳಿಸು ಅಂತ ಕೂಗಿ ಹೇಳ್ತಾನೆ. ತನ್ನ ಶೆಡ್ಡಿಂದ ಹೊರಬಂದ ಮಲ್ಲೇಶಿಗೆ ಅವನು ಹೇಳ್ತಾನೆ, ಈ ಬೇಲಿ ನುಸಿಯೋಕೆ ಎಲ್ಲೂ ಜಾಗ ಇಲ್ಲ, ಬಳಸ್ಕೊಂಡು ಬಾ ಅಂತ. ಇಲ್ಲ ಸರ್, ಇಲ್ಲೇ ಒಂದು ಕಡೆ ಜಾಗ ಐತೆ ಅಂದ್ಬಿಟ್ಟು ಮಲ್ಲೇಶಿ 2 ಕತ್ತಾಳೆ ನಡುವೆ ಹಾಕಿದ್ದ ಬಿದಿರು ಮುಳ್ಳನ್ನು ಎತ್ಕೊಂಡು ನುಸುಳಿ ದಾಟಿ ಬರ್ತಾನೆ. ಈ ಜಾಗ ಯಾರು ಮಾಡ್ಕೊಂಡಿದ್ರು, ನಿನಗೆ ಹೇಗೆ ಇದು ಗೊತ್ತು ಅಂತ ಕಾಳಿಂಗ ಕೇಳಿದಾಗ ಅವನು ಸಂಕೋಚ ಪಟ್ಕೊಂಡೇ ಹೇಳ್ತಾನೆ, ನಮ್ಮ ಆಳುಗಳೇ ಮಾಡವ್ರೆ ಸರ್. ಪೂಜೆ ಹೊತ್ತಲ್ಲಿ ಎಲ್ಲರೂ ಇಲ್ಲಿ ನುಸುಕೊಂಬರ್ತೀವಿ, ತೀರ್ಥ ಕುಡಿದು ಪ್ರಸಾದ ತಿಂದು ಬರ್ತೀವಿ ಅಂತಾನೆ. ತನ್ನ ಎದುರು ಬಂದು ನಿಂತ ಮಲ್ಲೇಶಿಗೆ ವೆಂಕಟರಮಣ ಹೇಳ್ತಾನೆ, ನೋಡಪ್ಪ, ನಮ್ಮ ಮನೆಗೆ ಹೋಗ್ಬಿಟ್ಟು ಈ ಬಿಳಿ ಹಸು ಇದೆಯಲ್ಲ, ಅದರ ಎಳೆ ಕರು ಇದೆ, ಹಣೆ ಮೇಲೆ ಗೋಪಿಚಂದನದ ಗುರುತಿರುತ್ತೆ, ಅದನ್ನು ಕರ್ಕೊಂಡು ಬಾ. ತಡಿ, ಸುಮ್ಮನೆ ನೀನು ಕೇಳಿದ್ರೆ ಅವ್ರು ಕೊಡೋಲ್ಲ. ತಗೋ, ಈ ಪುಸ್ತಕ, ಈ ಪಾತ್ರೆ, ಇವೆರಡನ್ನು ಗುರುತಿಗೆ ಕೊಟ್ಟು ನಾನು ಹೇಳಿದೆ ಅಂತ ಮನೇಲಿ ಹೇಳು ಅಂತ ಹೇಳ್ತಾನೆ. ಮಲ್ಲೇಶಿ ಅಗ್ರಹಾರಕ್ಕೆ ಓಡ್ತಾನೆ. ಅವನು ಬರೋ ತನಕ ತಾನೇನು ಮಾಡಬೇಕು ಅಂತ ತಿಳಿದೆ ಮನೆಗೆ ಹೋಗಬೇಕು ಅಂತ ಕಾಳಿಂಗ ಆಲೋಚನೆ ಮಾಡ್ತಾನೆ. ಆದರೆ ನಡೆದು ಹೋಗೋಕ್ಕೆ ಅವನ ಕೆಲಸ ಸಾಧ್ಯನೇ ಆಗೋದಿಲ್ಲ. ಅಷ್ಟರಲ್ಲಿ ಸ್ವಲ್ಪ ಮುಂದೆ ದನದ ಹಿಂದೆನೆ ವೆಂಕಟರಮಣ ನಡೀತಾನೆ. ಅವನ ಎಲ್ಲ ಹಸುಗಳ ಕೊರಳಿಗೂ ವೆಂಕಟರಮಣ ಪುಟ್ಟ ಗಂಟೆಗಳನ್ನು ಕಟ್ಟಿರ್ತಾನೆ. ಆ ಬೆಟ್ಟದ ಪ್ರಶಾಂತ ವಾತಾವರಣದಲ್ಲಿ ಅವುಗಳ ಕಿಣಿಕಿಣಿ ನಾದ ಮನಸ್ಸಿನಲ್ಲಿ ಒಂದು ರೀತಿಯ ಅಲೌಕಿಕ ಭಾವನೆಯನ್ನು ಹುಟ್ಟಿಸ್ತಾ ಇರುತ್ತೆ. ಈ ದೃಶ್ಯ ಕೂಡ ಕಾಳಿಂಗನಿಗೆ ಹೊಸದೇನೂ ಅಲ್ಲ. ಅವನು ಚಿಕ್ಕ ಹುಡುಗ ಆಗಿದ್ದಾಗ ಅವನ ಅಜ್ಜ ಕೂಡ ಹಸುಗಳನ್ನು ಹೀಗೆ ಇಟ್ಟಿದ್ದನ್ನು ಅವನು ನೋಡಿದ್ದ.
ಮೇಯಕ್ಕೆ ಬಂದಾಗ ಅವುಗಳ ಕೊಳ್ಳಾಗೆ ಪೂಜೆ ಸದ್ದಾಗಬೇಕು, ಅದಕ್ಕೆ ಗಂಟೆ ಕಟ್ಟೋದು ಅಂತ ಅಜ್ಜ ಹೇಳ್ತಿದ್ದಿದ್ದು ನೆನಪಾಗತ್ತೆ ಕಾಳಿಂಗನಿಗೆ. ರಾತ್ರಿ ವೇಳೆ ದೊಡ್ಡಿಗೆ ಬಂದಾಗ ಆ ಗಂಟೆಗಳನ್ನು ಅವರು ಬಿಚ್ಚಿ ಎತ್ತಿಡ್ತಿದ್ದಿದ್ದು ಅವನಿಗೆ ನೆನಪಾಗತ್ತೆ. ಸುಮಾರು 1 ಗಂಟೆ ನಂತರ ವೆಂಕಟರಮಣನ ದನಗಳು ನಿಧಾನವಾಗಿ ಮೇಯ್ಕೊಂಡು ಊರಿನ ಕಡೆಗೆ ಸರಿದಿರುತ್ತವೆ. ಅಷ್ಟರಲ್ಲಿ ಕರುವನ್ನು ಕರ್ಕೊಂಡು ಮಲ್ಲೇಶಿ ಅಲ್ಲಿಗೆ ಬರ್ತಾನೆ. ಕರುವಿನ ತಾಯಿ ಹತ್ತಿರಕ್ಕೆ ಮಲ್ಲೇಶಿಯನ್ನು ಕರ್ಕೊಂಡು ಹೋಗಿ ವೆಂಕಟರಮಣ ಹೇಳ್ತಾನೆ, ಇಲ್ಲಿ ನೋಡು ಮಲ್ಲೇಶಿ, ಇದರ ಬಾಲ ಹಿಡ್ಕೊಂಡು ನೀನು ಪ್ರಮಾಣ ಮಾಡಬೇಕು. ಅವರೇನಾದರೂ ಇದನ್ನು ಕೊಂದು ತಿಂದರೆ ಇದರ ಪಾಪ ನಿನಗೆ ಸೇರಿ ನೀನು ನರಕಕ್ಕೆ ಹೋಗ್ತೀಯ. ನಾಳೆ ದಿನ ಪೂಜಾ ಹೊತ್ತಿಗೆ ಹಸು ಕರು ಎರಡನ್ನೂ ಇಲ್ಲಿಗೆ ತಂದು ಕೊಡಬೇಕು. ಎರಡನ್ನೂ ನಿನ್ನ ಶೆಡ್ಡಲ್ಲೇ ಕಟ್ಕೊಂಡಿರಬೇಕು ಅಂತಾನೆ. ಮಲ್ಲೇಶಿ ಹಸುವಿನ ಬಾಲ ಹಿಡಿದು ಪ್ರಮಾಣ ವಚನ ಹೇಳೋ ಅಷ್ಟೊತ್ತಿಗೆ ಕಾಳಿಂಗನೇ ಅಲ್ಲಿಗೆ ಬರ್ತಾನೆ. ವೆಂಕಟರಮಣ ಕಾಳಿಂಗನ ಜೊತೆ ಏನು ಮಾತಾಡೋದಿಲ್ಲ. ಉಳಿದ ಹಸುಗಳನ್ನು ಅಟ್ಕೊಂಡು ಹೊರಟೋಗ್ತಾನೆ. ಮಲ್ಲೇಶಿ ಕೈಲಿ ಉಳಿದ ಹಸು ತನ್ನ ಅಕ್ಕ ತಂಗಿಯರ ಜೊತೆ ಹೋಗೋಕ್ಕೆ ಹಗ್ಗ ಎಳೆಯುತ್ತೆ. ಆದರೆ ಮಲ್ಲೇಶಿ ಅದರ ಮುಖವನ್ನು ನೀರ್ತಾನೆ. ಕುತ್ತಿಗೆ ತಬ್ಬಿಕೊಂಡು ಸಮಾಧಾನ ಮಾಡಿದ್ಮೇಲೆ ಅವನ ಹಿಂದೆನೇ ಅದು ಬರುತ್ತೆ. ಕಾಳಿಂಗ ಕೇಳ್ತಾನೆ, ಇದೇನು ಅಲ್ಲಿ ಹೊರಟೆ? ಈ ಬೇಲಿಲೇ ಹಸು ನುಸ್ಸೋಕ್ಕಾಗತ್ತಾ ಅಂತ ಕೇಳಿದಾಗ, ನುಸಿಸ್ಬಹುದು ಸರ್, ಬನ್ನಿ ಅಂತ ಮಲ್ಲೇಶಿ ಹೇಳ್ತಾನೆ. ಮೊದಲು ಮಲ್ಲೇಶಿ ಬಿದಿರು ಮುಳ್ಳನ್ನು ತೆಗೆದು ಮುಂದೆ ಹೋಗ್ತಾನೆ. ಅವನ ಹಿಂದೆನೇ ಹಸುನು ನುಗ್ಗುತ್ತೆ. ಬೇಲಿ ಅಷ್ಟು ಮಾತ್ರಕ್ಕೆ ಬಾಯಿ ಬಿಟ್ಟಿರುತ್ತೆ. ಕರುವಿನ ಜೊತೆಗೆ ಕಾಳಿಂಗ ಬಂದ ಮೇಲೆ ಮಲ್ಲೇಶಿ ತೆರೆದ ಬೇಲಿಯನ್ನು ಮುಚ್ಚೋದಿಲ್ಲ. ಹಿಳ್ಳ ಬೇಲಿ ಹತ್ರನೇ ನಿಂತಿರ್ತಾಳೆ. ಮಗು ಅತ್ತು ಇನ್ನು ಅಳಕ್ಕೆ ಶಕ್ತಿ ಇಲ್ಲದೆ ಸುಮ್ಮನಾಗ್ತಾ ಇರುತ್ತೆ. ಹಿಳ್ದಾಳನ್ನು ಕಂಡ ಹಸು ಸ್ವಲ್ಪ ಬೆದರುತ್ತೆ. ಮಲ್ಲೇಶಿನೇ ಮಗುವನ್ನು ಕೈಗೆ ಎತ್ಕೊತಾನೆ. ಹಿಳ್ಳ ದೂರ ಹೋಗ್ತಾಳೆ. ಕಾಳಿಂಗ ಕರುವನ್ನು ಕೈ ಬಿಡ್ತಾನೆ. ಅದು ನುಗ್ಗಿ ಬಂದು ಒಂದು ಕಡೆ ಕೆಚ್ಚಲಿಗೆ ಬಾಯಿ ಹಾಕತ್ತೆ. ಮಲ್ಲೇಶಿ ಇನ್ನೊಂದು ಕಡೆಯಲ್ಲಿ ಕೂತು ಮಗುವಿನ ಬಾಯಿಗೆ ಒಂದು ಮೊಲೆಯನ್ನು ಕೊಡ್ತಾನೆ. ಮಗು ಕುಡಿಲಿಕ್ಕೆ ಅನುಮಾನಿಸುತ್ತೆ. ಆದರೆ ಮಲ್ಲೇಶಿನೇ ಮೊಲೆಯನ್ನು ಹಿಂಡಿದ ಮೇಲೆ ಅದರ ಬಾಯಿಗೆ ಹಾಲು ಹನಗಿಸುತ್ತೆ. ಹಾಲನ್ನು ಅದು ನುಂಗಿದ ಹಾಗೆ ಕಾಣುತ್ತೆ. ಮಲ್ಲೇಶಿ ಮತ್ತೆ ನಿಧಾನವಾಗಿ ಮೊಲೆಯನ್ನು ಹಿಂಡ್ತಾನೆ. ಮಗು ಹಾಲನ್ನು ಹೀರ್ಕೊಳ್ಳುತ್ತೆ. ದೂರದಿಂದಲೇ ಇದೆಲ್ಲವನ್ನ ನೋಡ್ತಾ ಇದ್ದ ಹಿಳ್ದಾಗೆ ಆಶ್ಚರ್ಯ ಜೊತೆಗೆ ಕೌತುಕನೂ ಆಗುತ್ತೆ. ಈ ಪಶುವಿನ ಮೊಲೆಯಿಂದ ಹಾಲನ್ನು ಹೀರಿಕೊಂಡು ಸುಮ್ಮನಾಗೋ ಮಗು ಬಾಟಲ್ನ ನಿಪ್ಪಲೆಯಿಂದ ಯಾಕೆ ಕುಡಿತಿಲ್ಲ? ಇದೆಂಥ ವಿಚಿತ್ರದ ಮಗು ಅಂತ ಅವಳು ತನ್ನಲ್ಲೇ ತಾನೇ ಕೇಳ್ಕೊಳ್ತಾ ಇರ್ತಾಳೆ. ಆದರೆ ಸಮರ್ಪಕವಾದ ಉತ್ತರ ಆಕೆಗೆ ಹೊಳೆಯೋದಿಲ್ಲ. ರಾತ್ರಿ ಆಗತ್ತೆ. ಮತ್ತೊಮ್ಮೆ ಹೊಟ್ಟೆ ತುಂಬ ಹಾಲು ಕುಡಿದ ಮಗು ಸದ್ದು ಗದ್ದಲ ಇಲ್ಲದೆ ಮಲಗಿ ನಿದ್ದೆ ಮಾಡುತ್ತೆ. ಆದರೆ ಕಾಳಿಂಗನಿಗೆ ಮಾತ್ರ ನಿದ್ದೆ ಹತ್ತೋದಿಲ್ಲ. ಅವನ ಮನಸ್ಸು ತನ್ನ ಬಾಲ್ಯವನ್ನು ನೆನೆಸ್ಕೊಳ್ತಾ ಇರುತ್ತೆ. ತಾನೂ ಕೂಡ ಇಂತಹ ಒಂದು ಪುಣ್ಯಕೋಟಿ ಹಸುವಿನ ವಾವೆಯಲ್ಲಿ ಅದು ಈಗ ತನ್ನ ಮಗು ಕುಡ್ದಿದ್ರ ಅಜ್ಜಿ ಅಥವಾ ಮುತ್ತಜ್ಜಿ ಇರಬಹುದು ಅಂತ ಕಾಣುತ್ತೆ. ಅದರ ಮೊಲೆ ಕುಡ್ದಿದ್ದ ನೆನಪು ಅವನಿಗೆ ಮತ್ತೆ ಮತ್ತೆ ಬರ್ತಿರುತ್ತೆ. ಅದರ ಸಂಗಡವೇನೆ ತನ್ನ ತಾಯಿ ನೆನಪು ಕೂಡ ಬರುತ್ತೆ. ಅವನ ಅಜ್ಜಿ ಅವನ ಎದುರಿಗೇನೆ ಬೇರೊಬ್ಬ ಹೆಂಗಸಿನ ಕೈಲಿ ಮಾತಾಡ್ಕೊಂಡಿದ್ದ ನೆನಪು ಅವನಿಗೆ ಉಂಟಾಗತ್ತೆ. ಅವನು ಹುಟ್ಟಿದ 1 ವರ್ಷಕ್ಕೆ ಅವನ ತಾಯಿಗೆ ಹಾಲು ನಿಂತು ಹೋಗಿತ್ತಂತೆ. ಮಗುವಾಗಿದ್ದ ಅವನು ಮೊಲೆ ಹಾಲೇ ಬೇಕೆಂದು ಹಠ ಮಾಡಿದ್ನಂತೆ. ಆಗಿನಿಂದ ಹಸುವಿನ ಕೆಚ್ಚಲನ್ನು ಕುಡಿಯೋ ಅಭ್ಯಾಸವಾದ ಮೇಲೆ ಮುಂದೆ ಎಷ್ಟೋದನ್ನು ಕೂಡ ಅವನು ಹಾಗೆ ಕುಡಿದಿದ್ದು. ಬಾಲ್ಯದ ದಿನದಲ್ಲಿ ಅಜ್ಜ ಅಜ್ಜಿಯರ ನೆನಪು ಎಲ್ಲವೂ ಅವನಿಗಾಗತ್ತೆ. ತಾಯಿ ನೆನಪು ಕೂಡ ಉಕ್ಕೆ ಬರುತ್ತೆ. 1 ವರ್ಷ ತಾನು ಅವಳ ಎದೆಯನ್ನು ಕುಡಿದಿದ್ದೆ ಅನ್ನುವಂತಹ ಸರ್ವಜನ ಸತ್ಯ ಸಂಗತಿಯಲ್ಲಿ ಅವನಿಗೆ ಇವತ್ತು ಏನೋ ಒಂದು ವಿಶೇಷವಾದ ಅರ್ಥ ಕಾಣಿಸ್ಕೊಳ್ಳುತ್ತೆ. ನಿದ್ದೆ ಬಾರದೆ ಹತ್ತಿರವಿದ್ದ ಟಾರ್ಚಿಂದ ಸಮಯವನ್ನು ನೋಡ್ತಾನೆ. ಕೈ ಗಡಿಯಾರ 2:30 ಗಂಟೆ ತೋರಿಸ್ತಾ ಇರುತ್ತೆ. ಹಿಳ್ದಾಗೂ ಕೂಡ ನಿದ್ದೆ ಬಂದಿಲ್ಲ ಅನ್ನೋದು ಅವಳು ಹೊರಳಾಡ್ತಿದ್ದಿದ್ರಿಂದಲೇ ಇವನಿಗೂ ಅರ್ಥವಾಗತ್ತೆ. ಅವನು ಕೇಳ್ತಾನೆ, ಈಗ 20 ದಿನದಲ್ಲಿ ಮುದಿ ಹಸುಗಳನ್ನು ಮಾರದೆ ಅಂತ ಹೇಳಿದ್ಯಲ್ಲ, ಅವನ ಹೆಸರೇನು ಅಂತ ಕೇಳಿದಾಗ ಹಿಳ್ದಾಗ ಜ್ಞಾಪಿಸ್ಕೊಳ್ತಾ ಹೇಳ್ತಾಳೆ, ಅವನು ತಾಲೂಕಿನವನಂತೆ, ಶುಕೂರ್ ಸಾಹೇಬ್ ಅಂತ ಅವನ ಹೆಸರಂತೆ. ಯಾಕೆ ಅಂತ ಕೇಳ್ತಾಳೆ. ಯಾಕೂ ಇಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಬೆಳಗಿನ ಜಾವದ ಹೊತ್ತಿಗೆ ಅವನಿಗೆ ನಿದ್ದೆ ಹತ್ತತ್ತೆ. ಮುಂಜಾನೆ 7 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ತಕ್ಷಣ ಲಘು ಬಗೆಯಿಂದ ಮುಖ ತೊಳ್ಕೊಳ್ತಾನೆ. ಅಷ್ಟರಲ್ಲಿ ಮಲ್ಲೇಶಿ ಮನೆ ಮುಂದೆ ಹಸುವನ್ನು ನಿಲ್ಲಿಸ್ಕೊಂಡು ಮಗುಗೆ ಹಸುವಿನ ಹಾಲನ್ನು ಕುಡಿಸ್ತಾ ಇರ್ತಾನೆ. ಕಾಳಿಂಗ ಶರ್ಟು ಶರಾಯಿಗಳನ್ನ ಧರಿಸಿ ಜೇಬಿನ ತುಂಬ ದುಡ್ಡು ತುಂಬಿಕೊಳ್ತಾನೆ. ಕೇಳ್ತಾಳೆ, ಇದೆಲ್ಲಿಗೆ ಅನಿರೀಕ್ಷಿತವಾಗಿ ಹೊರಟಿದೀಯಾ ಅಂದಾಗ ತಾಲೂಕಿಗೆ ಹೋಗಿ ಬರಬೇಕು ಅಂತಷ್ಟೇ ಅವನು ಹೇಳ್ತಾನೆ. ಬೆಳಗಿನ ಮೋಟಾರಲ್ಲಿ ಹೋಗಿ
ಶುಕೂರ್ ಸಾಹೇಬ್ರನ್ನ ಪತ್ತೆ ಮಾಡಿ ಕೇಳಿದಾಗ ಅವನು ಹೇಳ್ತಾನೆ, ಸರ್ ನಾನು ತಗೊಂಡಾಗಲೇ 22 ದಿನ ಆಯಿತು, ಆಗಲೇ ಡಿಸ್ಟ್ರಿಕ್ಟ್ನ ದೊಡ್ಡ ಕಾಂಟ್ರಾಕ್ಟರ್ಗೆ ಮಾರಿಬಿಟ್ಟೆ ಅಂತಾನೆ. ಹಾಗಾದರೆ ನೀನು ನನ್ನ ಜೊತೆ ಬರಬೇಕು, ಅವನು ಎಷ್ಟು ದುಡ್ಡು ಕೇಳಿದ್ರು ನಾನು ಕೊಡ್ತೀನಿ, ನನ್ನ ದನಗಳೆಲ್ಲ ನನಗೆ ಬೇಕು ಅಂತ ಕಾಳಿಂಗ ಹೇಳ್ತಾನೆ. ನಾನು ಬರ್ತೀನಿ ಸರ್, ಆದರೆ ಜಾನುವಾರುಗಳು ಅವ್ರ ತಾವಲು ಇರೋಕ್ಕಿಲ್ಲ ಅನಿಸುತ್ತೆ, ಒಟ್ಟು 50-100 ಅಂದಂಗೆ ಅವನು ರೈಲು ವ್ಯಾಗನ್ಗೆ ತುಂಬಿ ಬೊಂಬಾಯಿಗೆ ರವಾನೆ ಮಾಡಿಬಿಡ್ತಾನೆ ಅಂತ ಆ ಮನುಷ್ಯ ಹೇಳ್ತಾನೆ. ಹಾಗಾದರೆ ಅವನ್ನೆಲ್ಲ ಕೊಂದು ಮಾರೋದು ಬೊಂಬಾಯಲ್ಲ ಅಂತ ಕಾಳಿಂಗ ಕೇಳ್ತಾನೆ. ದೂಸರ ಕಡೆಯಲ್ಲೂ ಮಾಡ್ತಾರೆ ಸಾಬ್, ಆದರೆ ನಮ್ಮ ದೊಡ್ಡ ಕಾಂಟ್ರಾಕ್ಟರ್ ಬೊಂಬಾಯಿಗೆ ರವಾನೆ ಮಾಡ್ತಾನೆ, ಅಲ್ಲಿಗಿಟ್ಟು ನಾವು ಪೈಸೆ ದೂಸರ ಕಡೆ ಸಿಕ್ಕೋಕ್ಕಿಲ್ಲ ಅಂತ ಅವನು ಹೇಳ್ತಾನೆ. ಶುಕೂರ್ ಸಾಹೇಬ್ ಜೊತೆಗೆ ಕಾಳಿಂಗ ಮೋಟಾರ್ ಹತ್ತಿ ಡಿಸ್ಟ್ರಿಕ್ಟ್ ಕಡೆಗೆ ಹೋಗ್ತಾನೆ. ಕಾಂಟ್ರಾಕ್ಟರ್ನ ಹೇಳ್ತಾನೆ, ಈ ಕಿತ್ತು ನಾನು ಬೊಂಬಾಯಿಗೆ ರವಾನೆ ಮಾಡಿ ಆಗಲೇ 10 ದಿನ ಆಯಿತು ಸಾಬ್, ಅವು ನಿಮಗೆ ಸಿಗ್ತಾವೋ ಇಲ್ವೋ ಹೇಳೋಕ್ಕಾಗಲ್ಲ ಅಂತಾನೆ. ಯಾಕೆ ಅಂತ ಕಾಳಿಂಗ ಕೇಳಿದಾಗ, ಇಷ್ಟು ಹೊತ್ತಿಗೆ ಅವು ಬೊಂಬಾಯಿ ಮುಟ್ಟಿದ್ರೆ ಅವನ್ನಾಗಲೇ ಕಡಿದು ಪ್ಯಾಕ್ ಮಾಡಿಬಿಟ್ಟಿರ್ತಾರೆ, ಖರೀದಿಯಾದ ಜಾನುವಾರುಗಳನ್ನು ಒಂದಿನ ಸುಮ್ಮನೆ ಮಡುಕೊಂಡ್ರು ಹುಲ್ಲು ನೀರು ಅಂತ ಶಾನೆ ಖರ್ಚಾಗುತ್ತೆ, ನುಕ್ಸಾನ ಆಗ್ತೈತೆ, ಅದಕ್ಕೆ ದನಗಳು ಬಂದ ತಕ್ಷಣ ಅವನ್ನ ಕಡಿಯೋದು, ಅವುಗಳ ಮಾಂಸನ ಪ್ಯಾಕ್ ಮಾಡೋದೇ ಕೆಲಸ ಅಂತ ಅವನು ಹೇಳ್ತಾನೆ. ಹೇಗಾದರೂ ಆಗಲಿ ನಾನು ಹುಡ್ಕೊಂಡು ಬರ್ತೀನಿ, ಏನು ಮಾಡ್ಬೇಕು ಹೇಳಿ ಅಂತ ಕಾಳಿಂಗ ಅವನನ್ನು ಕೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.